ಓಂ ಗುರುಭ್ಯೋ ನಮಃ. ತೃತೀಯ ಸ್ಕಂದ 7ನೇ ಅಧ್ಯಾಯ. ಶ್ರೀಮದ್ ಭಾಗವತ. ಮೈತ್ರೇಯ ವಿದುರರ ಸಂವಾದ. ಶ್ರೀ ಶುಕಮಹರ್ಷಿಗಳು ಪರೀಕ್ಷಿತ್ ರಾಜನಿಗೆ ಹೇಳುತ್ತಾರೆ. ಏವಂ ಬ್ರುವಾಣಂ ಮೈತ್ರೇಯಂ ದ್ವೈಪಾಯನ ಸುತೋ ಬುಧಃ ಪ್ರೀಣಯನ್ನಿವ ಭಾರತ್ಯ ವಿದುರಃ ಪ್ರತ್ಯಭಾಷತ. ಓ ರಾಜೇಂದ್ರನೇ, ಕೇಳು. ಹೀಗೆ ಮೈತ್ರೇಯ ಮಹರ್ಷಿಗಳು ಮಾಡಿದ ನಿರೂಪಣೆಯನ್ನು ಕೇಳಿ ವ್ಯಾಸಪುತ್ರನು, ಬುದ್ಧಿವಂತರಲ್ಲಿ ಶ್ರೇಷ್ಠನೂ ಆದ ವಿದುರನು ತನ್ನ ಮಧುರ ವಾಣಿಯಿಂದ ಅವರನ್ನು ಸಂತೋಷಪಡಿಸುತ್ತಾ ಹೀಗೆ ವಿಜ್ಞಾಪಿಸಿದನು. ಎಲೈ ಬ್ರಾಹ್ಮಣ ಶ್ರೇಷ್ಠರೇ, ಶ್ರೀ ಭಗವಂತನಾದರೋ ಕೇವಲ ಜ್ಞಾನ ಸ್ವರೂಪನು, ನಿರ್ವಿಕಾರನು ಮತ್ತು ಸತ್ವಾದಿ ತ್ರಿಗುಣರಹಿತನು. ಆತನಿಗೆ ಲೀಲಾರ್ಥವಾಗಿಯಾದರೂ ಗುಣಗಳೊಡನೆಯೂ ಕ್ರಿಯೆಗಳೊಡನೆಯೂ ಸಂಬಂಧವು ಹೇಗೆ ಉಂಟಾಗುವುದು? ಬಾಲಕನಿಗೆ ಆಟವಾಡುವ ಇಷ್ಟ ಉಂಟಾಗುವಂತೆ ಭಗವಂತನಿಗೂ ಕ್ರೀಡಿಸುವ ಇಚ್ಛೆ ಏಕೆ ಉಂಟಾಯಿತು? ಬಾಲಕನಲ್ಲಿ ಕಾಮನೆ ಇರುತ್ತದೆ, ಮತ್ತೊಬ್ಬರೊಡನೆ ಕ್ರೀಡಿಸುವ ಇಚ್ಛೆಯುಂಟಾಗುವುದು ಸಹಜ. ಅದಕ್ಕಾಗಿ ಆತನು ಆಟವಾಡಲು ಪ್ರಯತ್ನ ಪಡುತ್ತಾನೆ. ಆದರೆ ಭಗವಂತನು ಸ್ವತಃ ನಿತ್ಯ ತೃಪ್ತನು, ಪೂರ್ಣ ಕಾಮನು ಮತ್ತು ಸದಾ ನಿರ್ಲಿಪ್ತನು. ಹೀಗಿರುವಾಗ ಆತನು ಕ್ರೀಡಿಸುವ ಸಂಕಲ್ಪವನ್ನು ಏಕೆ ಮಾಡಿಯಾನು? ಇದಲ್ಲದೆ ಭಗವಂತನು ತನ್ನ ಮಾಯೆಯಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾನೆಂದು ಹೇಳಿದಿರಲ್ಲವೇ? ಇಲ್ಲಿಯೂ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಯಾವನ ಜ್ಞಾನಕ್ಕೆ ದೇಶ ಕಾಲ ಅವಸ್ಥೆಗಳಿಂದ ತನ್ನಿಂದಾಗಲಿ ಬೇರೆ ನಿಮಿತ್ತದಿಂದಾಗಲಿ ಎಂದಿಗೂ ಲೋಪವಿಲ್ಲವೋ ಅಂತಹ ಭಗವಂತನಿಗೆ ಮಾಯೆಯೊಡನೆ ಸಂಯೋಗವಾದರೂ ಹೇಗೆ ಉಂಟಾದೀತು? ಭಗವಂತನೊಬ್ಬನೇ ಸಮಸ್ತ ಕ್ಷೇತ್ರಗಳಲ್ಲಿಯೂ ಸಾಕ್ಷಿಯಾಗಿ ಇರುತ್ತಾನೆ. ಅಂದ ಮೇಲೆ ಆತನಿಗೆ ದೌರ್ಭಾಗ್ಯವಾಗಲಿ ಯಾವುದಾದರೂ ಕರ್ಮದಿಂದುಂಟಾದ ಕ್ಲೇಶವಾಗಲಿ ಹೇಗೆ ಉಂಟಾದೀತು? ಈ ಅಜ್ಞಾನ ಸಂಕಟದಲ್ಲಿ ಬಿದ್ದು ನನ್ನ ಮನಸ್ಸು ಖೇದಪಡುತ್ತಿದೆ. ತಾವು ಕೃಪೆಯಿಟ್ಟು ಈ ಅಜ್ಞಾನ ಮೋಹವನ್ನು ನಿವಾರಣೆ ಮಾಡಬೇಕು ಎಂದು ಬೇಡಿಕೊಂಡನು. ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ. ತತ್ವ ಜಿಜ್ಞಾಸುವಾದ ವಿದುರನ ಪ್ರಶ್ನೆಯನ್ನು ಕೇಳಿ ನಿಗರ್ವಿಗಳಾದ ಮೈತ್ರೇಯ ಮಹರ್ಷಿಗಳು ಶ್ರೀ ಭಗವಂತನನ್ನು ಸ್ಮರಣೆ ಮಾಡಿ ನಸುನಗುತ್ತಾ ಹೀಗೆ ಉತ್ತರಿಸಿದರು. ಪರಮಾತ್ಮನು ಎಲ್ಲರಿಗೂ ಸ್ವಾಮಿಯು, ನಿತ್ಯ ಮುಕ್ತನು. ಆತನಿಗೂ ದೈನ್ಯಾಪತ್ತು ಬಂಧನಗಳು ಒದಗುತ್ತವೆ ಎಂಬುದು ಯುಕ್ತಿ ವಿರುದ್ಧವೆಂಬುದರಲ್ಲಿ ಸಂಶಯವಿಲ್ಲ. ಆದರೆ ವಸ್ತುತಃ ಇದೇ ಭಗವಂತನ ಮಾಯೆ. ಮನುಷ್ಯನಿಗೆ ಕೆಲವೊಮ್ಮೆ ಕನಸಿನಲ್ಲಿ ತನ್ನ ತಲೆಯು ಕತ್ತರಿಸಿ ಹೋದಂತೆ ಅನುಭವ ಉಂಟಾಗಬಹುದು. ಆದರೆ ಆಗ ವಾಸ್ತವವಾಗಿ ಅವನ ತಲೆಯನ್ನು ಯಾರೂ ಕತ್ತರಿಸಿರುವುದಿಲ್ಲ. ಆದರೂ ಅಜ್ಞಾನದಿಂದ ಆತನು ಹಾಗೆ ಆಗಿದೆಯೆಂದು ತಿಳಿಯುತ್ತಾನೆ. ಹಾಗೆಯೇ ಜೀವನಿಗೆ ನಿಜವಾದ ಬಂಧನಾದಿಗಳು ಯಾವುದೂ ಇಲ್ಲದಿದ್ದರೂ ಅಜ್ಞಾನವಶದಿಂದ ಹಾಗೆ ಇರುವಂತೆ ಕಂಡುಬರುತ್ತವೆ. ಬಂಧನವೇ ಮುಂತಾದವುಗಳ ತೋರಿಕೆ ಈಶ್ವರನಲ್ಲಿ ಏಕೆ ಉಂಟಾಗುವುದಿಲ್ಲ ಎಂದರೆ, ಚಲಿಸುತ್ತಿರುವ ನೀರಿನಲ್ಲಿ ಬೀಳುವ ಚಂದ್ರನ ಪ್ರತಿಬಿಂಬವನ್ನು ಗಮನಿಸೋಣ. ನೀರು ಚಲಿಸುತ್ತಿರುವುದರಿಂದ ಚಂದ್ರನ ಪ್ರತಿಬಿಂಬವು ಅದರಲ್ಲಿ ಚಲಿಸುತ್ತಿರುವಂತೆ ತೋರಿದರೂ ವಾಸ್ತವವಾಗಿ ಆಕಾಶದಲ್ಲಿರುವ ಚಂದ್ರನಲ್ಲಿ ಚಲನೆ ಇರುವುದಿಲ್ಲ. ಹಾಗೆಯೇ ದೇಹಾದಿ ಧರ್ಮಗಳು ಅಜ್ಞಾನವಶದಿಂದ ಜೀವನಲ್ಲಿ ತೋರಿಬರುವುದೇ ಹೊರತು ಸಾಕ್ಷಿಯಾಗಿರುವ ಪರಬ್ರಹ್ಮದಲ್ಲಿ ಕಂಡುಬರುವುದಿಲ್ಲ. ಯಥಾ ಜಲೆ ಚಂದ್ರಮಸಃ ಕಂಪಾದಿಸ್ತತ್ಕೃತೋ ಗುಣಃ ದೃಶ್ಯತೆ ಸನ್ನಪಿ ದ್ರಷ್ಟುರಾತ್ಮನೋ ನಾತ್ಮನೋ ಗುಣಃ. ಹಾಗಾದರೆ ಈ ಸುಳ್ಳು ತಿಳುವಳಿಕೆಯು ತೊಲಗುವುದೆಂತು ಎಂದರೆ, ನಿವೃತ್ತಿ ಧರ್ಮವನ್ನು ಆಚರಿಸುತ್ತಿದ್ದರೆ, ನಿಷ್ಕಾಮ ಭಾವದಿಂದ ಭಗವದರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಆಚರಿಸುತ್ತಿದ್ದರೆ, ಶ್ರೀ ವಾಸುದೇವನ ಕೃಪೆಯಿಂದ ಭಗವದ್ಭಕ್ತಿಯೋಗವು ಸಿದ್ಧಿಸಿ ಅದರಿಂದ ಈ ಸುಳ್ಳು ತಿಳುವಳಿಕೆಯು ನಿಧಾನವಾಗಿ ತೊಲಗುವುದು. ಸವೈ ನಿವೃತ್ತಿ ಧರ್ಮೇಣ ವಾಸುದೇವಾನುಕಂಪಯ ಭಗವದ್ಭಕ್ತಿಯೋಗೇನ ತಿರೋದತ್ತೆ ಶನೈರಿಹ. ಗಾಢ ನಿದ್ರೆಯುಂಟಾದಾಗ ಮನುಷ್ಯನಿಗೆ ಸಮಸ್ತ ಕ್ಲೇಶಗಳೂ ಲಯ ಹೊಂದುವಂತೆ ಸಮಸ್ತ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು ಬಿಟ್ಟು ಸಾಕ್ಷಿ ಸ್ವರೂಪನಾದ ಭಗವಂತನಾದ ಶ್ರೀಹರಿಯಲ್ಲಿ ನೆಲೆಗೊಂಡಾಗ ರಾಗದ್ವೇಷಾದಿ ಸಮಸ್ತ ಕ್ಲೇಶಗಳು ಪೂರ್ಣವಾಗಿ ನಾಶ ಹೊಂದಿಬಿಡುವುದು. ಯಥೇಂದ್ರಿಯೋ ಪರಾಮೋಥ ದೃಷ್ಟಾತ್ಮನಿ ಪರೇ ಹರೌ ವಿಲೀಯಂತೆ ತದಾ ಕ್ಲೇಶಾಃ ಸಂಸುಪ್ತಸ್ಯೇವ ಕೃತ್ಸ್ನಶಃ. ಶ್ರೀಕೃಷ್ಣ ಪರಮಾತ್ಮನ ಗುಣಗಳ ವರ್ಣನೆಯನ್ನು ಶ್ರವಣವನ್ನು ಮಾಡುತ್ತಿದ್ದರೆ
ಸಮಸ್ತ ದುಃಖರಾಶಿಯು ಶಾಂತವಾಗಿ ಬಿಡುವುದು. ಹೀಗಿರುವಾಗ ನಮ್ಮ ಹೃದಯದಲ್ಲಿ ಆತನ ಪಾದಾರವಿಂದಗಳ ಧೂಳನ್ನು ಸೇವಿಸಬೇಕೆಂಬ ಪರಮ ಪ್ರೇಮವೇ ಎಚ್ಚರಗೊಂಡಿತೆಂದರೆ ಆ ದುಃಖ ರಾಶಿಯು ಲಯ ಹೊಂದಿ ಬಿಡುವುದೆಂಬುದನ್ನು ಬೇರೆ ಹೇಳಬೇಕೇ? ಅಶೇಷ ಸಂಕ್ಲೇಶ ಶಮಂ ವಿದತ್ತೆ ಗುಣಾನುವಾದ ಶ್ರವಣಂ ಮುರಾರೇಹೇ ಕುತಃ ಪುನಸ್ತಚ್ಚರಣಾರವಿಂದ ಪರಾಗ ಸೇವಾರತಿರಾತ್ಮಲಬ್ಧ. ಮೈತ್ರೇಯ ಮಹರ್ಷಿಗಳ ಉತ್ತರವನ್ನು ಕೇಳಿ ಪ್ರಸನ್ನನಾದ ವಿದುರನು ಅವರನ್ನು ಅಭಿನಂದಿಸುತ್ತಾ ಹೀಗೆಂದನು. ಸಂಚಿನ್ನಃ ಸಂಶಯೋ ಮಹ್ಯಂ ತವ ಸೂಕ್ತಾಸಿನ ವಿಭೋ ಉಭಯತ್ರಾಪಿ ಭಗವನ್ಮನೋ ಮೇ ಸಂಪ್ರಧಾವತಿ. ಎಲೈ ಮಹಾತ್ಮರೇ, ನನ್ನ ಪ್ರಶ್ನೆಗೆ ಉತ್ತರವಾಗಿ ತಾವು ಹೇಳಿದ ಸೂಕ್ತವೆಂಬ ಕತ್ತಿಯಿಂದ ನನ್ನ ಸಂಶಯವು ಸಮೂಲವಾಗಿ ಕತ್ತರಿಸಿ ಹೋಯಿತು. ಈಗ ನನ್ನ ಮನಸ್ಸು ಪರಮಾತ್ಮನ ಪೂರ್ಣ ಸ್ವಾತಂತ್ರ್ಯ ಮತ್ತು ಜೀವನ ಪರಾಧೀನತೆ ಎಂಬ ಎರಡು ವಿಷಯಗಳಲ್ಲಿ ಚೆನ್ನಾಗಿ ಪ್ರವೇಶ ಮಾಡಿದೆ. ಓ ಜ್ಞಾನಿ ಶ್ರೇಷ್ಠರೇ, ಎಲ್ಲವೂ ಭಗವಂತನ ಮಾಯೆಗೆ ಹೇಗೆ ಅಧೀನವಾಗಿವೆ ಎಂಬುದನ್ನು ತಾವು ಚೆನ್ನಾಗಿ ಪ್ರತಿಪಾದನೆ ಮಾಡಿದಿರಿ. ಈ ಪ್ರಕೃತಿ ವ್ಯಾಪಾರವು ಸ್ವತಂತ್ರವಾದುದು, ಅದಕ್ಕೆ ಮೂಲವೇ ಇಲ್ಲ ಎಂಬ ಅಭಿಪ್ರಾಯವು ತಪ್ಪೆಂದು ನನಗೆ ತಿಳಿದು ಬಂದಿತು. ಏಕೆಂದರೆ ಪರಮಾತ್ಮನೇ ವಿಶ್ವಕ್ಕೆ ಮೂಲ. ಅವನು ಎಲ್ಲದರಲ್ಲೂ ಒಳಹೊಕ್ಕು ಎಲ್ಲಕ್ಕೂ ನಿಯಾಮಕನಾಗಿದ್ದಾನೆ. ಯಾವುದೂ ಅವನಿಗೆ ಹೊರಗಿನದಲ್ಲ, ಅವನು ಯಾವುದಕ್ಕೂ ಹೊರಗಿನವನಲ್ಲ. ಸ್ವಾದೇ ತದ್ವ್ಯಾಹೃತಂ ವಿದ್ವನ್ನಾತ್ಮ ಮಾಯಾಯನಂ ಹರೇಹೇ ಅಭಾತ್ಯ ಪಾರ್ಥಂ ನಿರ್ಮೂಲಂ ವಿಶ್ವಮೂಲಂ ನ ಯದ್ಬಹಿಃ. ಎಲೈ ಬ್ರಾಹ್ಮಣ ಶ್ರೇಷ್ಠರೇ, ಜೀವರು ಅನುಭವಿಸುತ್ತಿರುವ ಈ ಕ್ಲೇಶವೇ ಮುಂತಾದ ಅನರ್ಥಕ್ಕೆ ಮೂಲವೇ ಇಲ್ಲ. ಅದು ಜೀವರಿಗೆ ಸ್ವಾಭಾವಿಕವಾದುದು ಎಂದು ಅಜ್ಞಾನಿಗಳಿಗೆ ಕಂಡುಬಂದರೂ ವಾಸ್ತವವಾಗಿ ಅದಕ್ಕೆ ಶ್ರೀಹರಿಯ ಅದ್ಭುತವಾದ ಮಾಯಾ ಶಕ್ತಿಯೇ ಕಾರಣ. ವಿಶ್ವಕ್ಕೆ ಕಾರಣವಾದ ಪರಬ್ರಹ್ಮವು ಅದಕ್ಕೆ ಹೊರಗಿನದಲ್ಲ, ಅದನ್ನು ಒಳಹೊಕ್ಕು ಅದಕ್ಕೆ ನಿಯಾಮಕವಾಗಿದೆ ಎಂದು ತಾವು ಹೇಳಿರುವುದು ತುಂಬ ಸರಿಯಾಗಿದೆ. ಈ ಪ್ರಪಂಚದಲ್ಲಿ ಯಾವ ಯೋಚನೆಯೂ ಇಲ್ಲದೆ ಸುಖವಾಗಿರುವವರು ಎರಡು ವರ್ಗದ ಜನರು. ಏನೂ ಅರಿಯದಿರುವುದರಿಂದ ಯಾವ ಚಿಂತೆಯೂ ಇಲ್ಲದೆ ಇರುವ ಕಡುಮೂರ್ಖರು, ಬುದ್ಧಿ ಮುಂತಾದವುಗಳನ್ನು ಮೀರಿರುವ ಶ್ರೀ ಭಗವಂತನನ್ನು ಹೊಂದಿದವರು. ಈ ಎರಡು ವರ್ಗಗಳಿಗೂ ಸೇರದ ಮಧ್ಯವರ್ಗದ ಜನರು ಸಂಶಯಗಳಿಗೆ ವಶರಾಗಿ ದುಃಖಪಡುತ್ತಾರೆ. ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇಹ ಪರಂಗತಃ ತಾವುಭೌ ಸುಖಮೇದೇತೆ ಕ್ಲಿಶ್ಯತ್ಯಂತರಿತೋ ಜನಃ. ಅಜ್ಞಾನದಿಂದ ಈ ಕ್ಲೇಶಾದಿಗಳು ತೋರಿ ಬರುತ್ತಿದ್ದರೂ ಅವು ಆತ್ಮನಿಗೆ ಸಂಬಂಧಪಟ್ಟವುಗಳಲ್ಲ, ಪುರುಷಾರ್ಥವುಗಳಲ್ಲ ಎಂಬುದನ್ನು ತಮ್ಮ ಉಪದೇಶ ಬಲದಿಂದ ನಿಶ್ಚಯಿಸಿಕೊಂಡೆನು. ನಿಮ್ಮ ಚರಣ ಸೇವೆಯಿಂದ ನಾನು ಈ ಕ್ಲೇಶಾದಿ ಅನರ್ಥಗಳಿಗೆ ಕಾರಣವಾದ ಮಾಯೆಯನ್ನು ಹೋಗಲಾಡಿಸಿಕೊಳ್ಳುತ್ತೇನೆ. ಸ್ವಾಮಿಯಾದ ಶ್ರೀ ಮಧುಸೂದನನ ಶ್ರೀ ಪಾದ ಪದ್ಮ ಕಮಲಗಳಲ್ಲಿ ಉತ್ಕಟವಾದ ಪ್ರೇಮವು ಉಂಟಾದರೆ ಮಾತ್ರವೇ ಎಲ್ಲ ವ್ಯಸನಗಳ ಪರಿಹಾರವಾಗುವುದು. ತಮ್ಮ ಶ್ರೀ ಚರಣಗಳ ಸೇವೆಯಿಂದ ನನಗೆ ನಿತ್ಯ ಸಿದ್ಧನೂ ಸರ್ವಮೂಲನೂ ಆಗಿರುವ ಆ ಭಗವಂತನ ಅಡಿದಾವರೆಗಳಲ್ಲಿ ಅಂತಹ ಉತ್ಕಟವಾದ ಭಕ್ತಿಯು ಉಂಟಾಗುವುದು. ದೇವದೇವನಾದ ಶ್ರೀಹರಿಯ ಗುಣಗಳನ್ನು ಸದಾ ಗಾನ ಮಾಡುತ್ತಾ ಶ್ರೀ ಭಗವಂತನ ಪ್ರಾಪ್ತಿಗೆ ಮಾರ್ಗವಾಗಿರುವ ತಮ್ಮಂತಹ ಮಹಾತ್ಮರ ಸೇವಾ ಭಾಗ್ಯವು ಅಲ್ಪ ಪುಣ್ಯ ಉಳ್ಳವರಿಗೆ ದೊರಕುವುದಿಲ್ಲ. ಸೃಷ್ಟಿಯ ಪ್ರಾರಂಭದಲ್ಲಿ ಶ್ರೀ ಭಗವಂತನು ಕ್ರಮವಾಗಿ ಮಹತ್ತೆ ಮುಂತಾದ ತತ್ವಗಳನ್ನು, ಅವುಗಳ ವಿಕಾರಗಳನ್ನು ರಚಿಸಿ ಅವುಗಳ ಅಂಶಗಳಿಂದ ವಿರಾಟ್ ಪುರುಷನನ್ನು ನಿರ್ಮಿಸಿದನು. ಅನಂತರ ತಾನೇ ಅವುಗಳನ್ನು ಒಳಹೊಕ್ಕನು ಎಂದು ತಾವು ತಿಳಿಸಿದಿರಿ. ಆ ವಿರಾಟ್ ಪುರುಷನಿಗೆ ಸಾವಿರಾರು ಕಾಲುಗಳು, ಮೊಣಕಾಲುಗಳು, ಬಾಹುಗಳು ಉಂಟು. ಆತನನ್ನೇ ವೇದಗಳು ಆದಿಪುರುಷನೆಂದು ಕರೆಯುತ್ತವೆ. ವಿಸ್ತಾರಗೊಂಡ ಈ ಸಮಸ್ತ ಲೋಕಗಳು ಆತನಲ್ಲಿಯೇ ಅಡಕವಾಗಿವೆ. ಇಂದ್ರಿಯ ವಿಷಯಗಳಿಂದಲೂ ತ್ರಿಗುಣಗಳಿಂದಲೂ ಕೂಡಿದ 10 ವಿಧವಾದ ಪ್ರಾಣಗಳು ಆತನಲ್ಲಿಯೇ ಸೇರಿಕೊಂಡಿವೆ. ಬ್ರಾಹ್ಮಣಾದಿ ವರ್ಣಗಳು ಆತನಿಂದಲೇ ಹುಟ್ಟಿದವು ಎಂಬುದನ್ನು ವರ್ಣಿಸಿದಿರಿ. ಈಗ ನನಗೆ ಆ ಪರಮಾತ್ಮನ ವಿಭೂತಿಗಳನ್ನು ತಿಳಿಸೋಣವಾಗಲಿ. ಈ ಇಡೀ ಬ್ರಹ್ಮಾಂಡವನ್ನು ತುಂಬಿಕೊಂಡಿರುವ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೇ ಮುಂತಾದ ಬಂಧು ಬಳಗಗಳಿಂದೊಡಗೂಡಿದ ಎಲ್ಲ ಪ್ರಜೆಗಳು ಆ ವಿಭೂತಿಯಿಂದಲೇ ಉಂಟಾದವರಲ್ಲವೇ? ಆ ವಿರಾಟ್ ಪುರುಷನು ಬ್ರಹ್ಮಾದಿ ಪ್ರಜಾಪತಿಗಳಿಗೂ ಪ್ರಭುವಾದವನು. ಆತನು ಯಾವ
ಪ್ರಜಾಪತಿಗಳನ್ನು ಸೃಷ್ಟಿಸಿದನು. ಹಾಗೆಯೇ ಸೃಷ್ಟಿ, ಉಪಸೃಷ್ಟಿ ಮತ್ತು ಮನ್ವಂತರಾದಿಗಳನ್ನು ಸೃಷ್ಟಿ ಮಾಡಿದನು ಎಂಬುದನ್ನು ತಿಳಿಸಿರಿ. ಮಹಾತ್ಮರೇ, ಹಾಗೆಯೇ ಆ ಮನುಗಳ ವಂಶಗಳಿಗೆ, ಆ ವಂಶಗಳಿಗೆ ಸೇರಿದ ರಾಜರ ಚರಿತ್ರೆಯನ್ನು ವರ್ಣಿಸಿರಿ. ಭೂಮಿಯ ಮೇಲೆ ಯಾವ ಲೋಕಗಳಿದೆ, ಕೆಳಗೆ ಯಾವ ಲೋಕಗಳಿದೆ, ಭೂಲೋಕದ ವಿಸ್ತಾರವೇನು, ಸ್ಥಿತಿಯೇನು ಎಂಬುದನ್ನು ವರ್ಣಿಸಿರಿ. ತಿರ್ಯಕ್ ಪ್ರಾಣಿಗಳು, ಮನುಷ್ಯರು, ದೇವತೆಗಳು, ತೆವಳುವ ಪ್ರಾಣಿಗಳು, ಪಕ್ಷಿಗಳು, ಗರ್ಭಕೋಶದಿಂದ ಜನಿಸುವ ಪ್ರಾಣಿಗಳು, ಬೆವರಿನಿಂದ ಹುಟ್ಟುವ ಪ್ರಾಣಿಗಳು, ಮೊಟ್ಟೆಯಿಂದ ಹುಟ್ಟುವ ಪ್ರಾಣಿಗಳು ಮತ್ತು ಭೂಮಿಯನ್ನೊಡೆದುಕೊಂಡು ಬರುವ ಪ್ರಾಣಿಗಳು, ಇವುಗಳ ಉತ್ಪತ್ತಿ ಕ್ರಮಗಳನ್ನು ತಿಳಿಸಿರಿ. ಸ್ವಾಮಿಯಾದ ಶ್ರೀನಿವಾಸನು ಸೃಷ್ಟಿ ಸಮಯದಲ್ಲಿ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರಗಳಿಗಾಗಿ ತನ್ನ ಗುಣಾವತಾರಗಳಾದ ಬ್ರಹ್ಮ, ವಿಷ್ಣು ಮತ್ತು ರುದ್ರ ರೂಪಗಳಲ್ಲಿಯೂ ಇತರ ಅವತಾರಗಳ ರೂಪಗಳಲ್ಲಿಯೂ ಯಾವ ಮಂಗಳಕರವಾದ ಲೀಲೆಗಳನ್ನು ಮಾಡಿದನು ಎಂಬುದನ್ನು ವರ್ಣಿಸೋಣವಾಗಲಿ. ವೇಷ, ಆಚಾರ ಮತ್ತು ಸ್ವಭಾವಗಳಿಗನುಗುಣವಾಗಿ ಇರುವ ವರ್ಣಾಶ್ರಮ ವಿಭಾಗ, ಋಷಿಗಳ ಜನ್ಮ ಕರ್ಮಾದಿಗಳು, ವೇದಗಳ ವಿಭಾಗ, ಯಜ್ಞಗಳ ವಿಸ್ತಾರ, ಯೋಗದ ಮಾರ್ಗ, ಜ್ಞಾನ ಮಾರ್ಗ ಮತ್ತು ಅದಕ್ಕೆ ಸಾಧನವಾದ ಸಾಂಖ್ಯ ಮಾರ್ಗ ಮತ್ತು ಶ್ರೀ ಭಗವಂತನು ಉಪದೇಶಿಸಿದ ಶ್ರೀ ಪಂಚರಾತ್ರ ತಂತ್ರಗಳನ್ನು ಕುರಿತು ವಿವರಿಸಿರಿ. ವೇದ ಬಾಹ್ಯರಾದ ಪಾಷಂಡ ಮತಗಳ ಮಾರ್ಗಭೇದಗಳನ್ನು, ಅವುಗಳ ಪ್ರಚಾರದಿಂದ ಉಂಟಾಗುವ ವೈಷಮ್ಯವನ್ನು, ಪ್ರತಿಲೋಮ ವರ್ಣಗಳ ಸೃಷ್ಟಿ ಸ್ಥಿತಿಗಳನ್ನು ಮತ್ತು ಬೇರೆ ಬೇರೆ ಗುಣಗಳಿಂದಲೂ ಕರ್ಮಗಳಿಂದಲೂ ಜೀವರಿಗೆ ಉಂಟಾಗುವ ಬಗೆ ಬಗೆಯ ಗತಿಗಳನ್ನು ನಿರೂಪಿಸಿರಿ. ಮಹಾತ್ಮರೇ, ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು ಪರಸ್ಪರವಾಗಿ ವಿರೋಧ ಬರದಂತೆ ಸಾಧಿಸುವ ಮಾರ್ಗಗಳನ್ನು, ವಾಣಿಜ್ಯ, ದಂಡನೀತಿ ಮತ್ತು ಶಾಸ್ತ್ರ ಶ್ರವಣ ವಿಧಿಗಳನ್ನು ಬೋಧಿಸಿರಿ. ಶ್ರಾದ್ದ ವಿಧಾನವನ್ನು, ಪಿತೃಗಳ ದೇವತೆಗಳ ಸೃಷ್ಟಿಯನ್ನು, ಹಾಗೆಯೇ ಕಾಲಚಕ್ರದಲ್ಲಿ ಗೃಹ, ನಕ್ಷತ್ರ ಮತ್ತು ತಾರಾಗಣಗಳ ಸ್ಥಿತಿಗಳನ್ನು ಬೇರೆ ಬೇರೆಯಾಗಿ ತಿಳಿಸಿರಿ. ದಾನ, ತಪಸ್ಸು, ಇಷ್ಟಾಪೂರ್ತ ಕರ್ಮಗಳು, ಇವುಗಳ ಫಲಗಳೇನು, ಪ್ರವಾಸ ಕಾಲದಲ್ಲಿ ಮತ್ತು ಆಪತ್ಕಾಲದಲ್ಲಿ ಯಾವ ಧರ್ಮಗಳನ್ನು ಅನುಸರಿಸಬೇಕು ಎಂಬುದನ್ನು ವಿವರಿಸಿರಿ. ಮಹರ್ಷಿಗಳೇ, ಧರ್ಮಕ್ಕೆ ಮೂಲ ಕಾರಣನಾದ ಶ್ರೀ ಸ್ವಾಮಿ ಶ್ರೀ ಜನಾರ್ದನನು ಯಾವ ಮತ್ತು ಎಂತಹ ಆಚರಣೆಗಳಿಂದ ಸಂತುಷ್ಟನಾಗುತ್ತಾನೆ, ಯಾರ ಮೇಲೆ ಅನುಗ್ರಹವನ್ನು ತೋರಿಸುತ್ತಾನೆ ಎಂಬುದನ್ನೂ ವರ್ಣಿಸಿರಿ. ದ್ವಿಜಶ್ರೇಷ್ಠರೇ, ದೀನವತ್ಸಲರಾಗಿರುವ ಗುರುಗಳು ತಮಗೆ ವಿಧೇಯರಾಗಿರುವ ಶಿಷ್ಯರಿಗೂ ಮತ್ತು ಪುತ್ರರಿಗೂ ಅವರು ಕೇಳದೆಯೇ ಹಿತೋಪದೇಶ ಮಾಡುತ್ತಾರೆ. ತಾವು ನನ್ನಲ್ಲಿ ಕೃಪೆಯಿಟ್ಟು ಹಾಗೆಯೇ ಹಿತೋಪದೇಶ ಮಾಡಬೇಕು. ಪೂಜ್ಯರೇ, ಮಹತ್ತೆ ಮುಂತಾದ ತತ್ವಗಳ ಪ್ರಳಯಗಳು ಎಷ್ಟು ಪ್ರಕಾರಗಳಾಗಿದೆ. ಶ್ರೀ ಭಗವಂತನು ಯೋಗ ನಿದ್ರೆಯಲ್ಲಿರುವಾಗ ಅವುಗಳಲ್ಲಿ ಯಾವ ಯಾವ ತತ್ವಗಳು ಅವನ ಸೇವೆ ಮಾಡುತ್ತವೆ ಮತ್ತು ಯಾವ ಯಾವ ತತ್ವಗಳು ಅವನಲ್ಲಿ ಲಯ ಹೊಂದಿರುತ್ತವೆ, ಜೀವದ ತತ್ವವೇನು, ಪರಮಪುರುಷನ ಸ್ವರೂಪವೇನು ಮತ್ತು ಉಪನಿಷತ್ತುಗಳು ಪ್ರತಿಪಾದನೆ ಮಾಡುವ ಜ್ಞಾನದ ಸ್ವರೂಪವೇನು, ವಿದ್ವಾಂಸರು ಆ ಜ್ಞಾನದ ಪ್ರಾಪ್ತಿಗೆ ಯಾವ ಯಾವ ಉಪಾಯಗಳನ್ನು ತಿಳಿಸಿದ್ದಾರೆ, ಗುರು ಶಿಷ್ಯರಲ್ಲಿ ಒಬ್ಬರಿಂದೊಬ್ಬರಿಗೆ ಉಂಟಾಗುವ ಪ್ರಯೋಜನವೇನು ಎಂಬುದನ್ನು ವರ್ಣಿಸಿರಿ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯಗಳು ತಮಗೆ ತಾವೇ ಉಂಟಾಗುವುದಿಲ್ಲವಷ್ಟೇ. ಬ್ರಾಹ್ಮಣ ಶ್ರೇಷ್ಠರೇ, ನನ್ನ ವಿಚಾರ ದೃಷ್ಟಿಯು ಮಾಯಾಮೋಹದಿಂದ ನಷ್ಟವಾಗಿ ಬಿಟ್ಟಿದೆ. ನಾನು ಅಜ್ಞನು, ತಾವೋ ನನ್ನ ಪರಮ ಮಿತ್ರರು ಮತ್ತು ಜ್ಞಾನಿ ಶ್ರೇಷ್ಠರು. ಆದ್ದರಿಂದ ಶ್ರೀಹರಿಯ ಲೀಲೆಯ ಜ್ಞಾನವನ್ನು ಪಡೆಯಲು ನಾನು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ದಯಪಾಲಿಸಿರಿ. ಎಲೈ ಮಹಾತ್ಮರೇ, ಪರಮಾತ್ಮ ತತ್ವವನ್ನು ಉಪದೇಶ ಮಾಡುವುದರ ಮೂಲಕ ಜೀವವನ್ನು ಹುಟ್ಟು ಸಾವುಗಳ ಸಂಕೋಲೆಯಿಂದ ಬಿಡಿಸಿ ಅದಕ್ಕೆ ಅಭಯ ಪ್ರದಾನವನ್ನು ಮಾಡುವುದೇ ಪುಣ್ಯತಮವಾದ ಕಾರ್ಯವು. ಸಮಸ್ತ ವೇದಗಳನ್ನು ಅಧ್ಯಯನ ಮಾಡುವುದರಿಂದಲೂ ಯಜ್ಞದಿಂದಲೂ ದಾನಾದಿಗಳಿಂದಲೂ ತಪಸ್ಸಿನಿಂದಲೂ ಯಾವ ಪುಣ್ಯ ಉಂಟಾಗುತ್ತದೆಯೋ ಆ ಪುಣ್ಯವು ಜೀವಕ್ಕೆ ಅಭಯವನ್ನು ಕೊಡುವಿಕೆ ಎಂಬ ಈ ಪುಣ್ಯದ 16ನೇ 1 ಭಾಗಕ್ಕೂ ಸಾಟಿಯಾಗಲಾರದು. ಸರ್ವೇ ವೇದಾಶ್ಚ ಯಜ್ಞಾಶ್ಚ ತಪೋ ದಾನಾನಿ ಚಾನಘ ಜೀವಾಭಯ ಪ್ರದಾನಸ್ಯ ನ ಕುರ್ವೀರಂತ್ಕಲಾಮಪಿ. ಶ್ರೀ ಶುಕಮಹರ್ಷಿಗಳು ಪರೀಕ್ಷಿತ್ ರಾಜನಿಗೆ ಹೇಳುತ್ತಾರೆ, ಎಲೈ ರಾಜೇಂದ್ರನೇ, ಕುರುಕುಲ ಶ್ರೇಷ್ಠನಾದ ವಿದುರನು ಹೀಗೆ ಪುರಾಣದ ಬಗೆಗೆ ಪ್ರಶ್ನೆ ಮಾಡಿದ್ದನ್ನು ಕೇಳಿ ಮುನಿಶ್ರೇಷ್ಠರಾದ ಮೈತ್ರೇಯರಿಗೆ
ತುಂಬ ಸಂತೋಷವಾಯಿತು. ಶ್ರೀ ಭಗವಂತನ ಕಥೆಯನ್ನು ಹೇಳಲು ಪ್ರೇರಣೆ ಬಂದದ್ದರಿಂದ ಅತಿ ಸಂತೋಷಗೊಂಡ ಆ ಮಹಾತ್ಮರು ನಸುನಗುತ್ತಾ ಹೀಗೆ ಆತನಿಗೆ ಉತ್ತರಿಸಿದರು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 7ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.